ಮೊಯ್ದೀನ್ ಬಾವಾ ತಮ್ಮ ಮುಮ್ತಾಜ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಭೇಟಿ ಕೊಟ್ಟಿದ್ದಾರೆ. ಸೇತುವೆಯಿಂದ ಕೆಳಗೆ ಹಾರಿರುವಂತಹ ಸಂಶಯ ಇದೆ ಅಂತ ಅವರು ಪ್ರಾಥಮಿಕವಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಹೀಗಾಗಿ ನದಿಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಸ್ಪಾಟ್ ವಿಸಿಟ್ ಮಾಡಿದ ಬಳಿಕ ವ್ಯಕ್ತಪಡಿಸ್ತಾ ಇರುವಂತಹ ಅನುಮಾನ. ಹೀಗಾಗಿ ನದಿಯಲ್ಲಿ ತಂಡಗಳಿಂದ 3-4 ತಂಡಗಳಾಗಿ ವಿಂಗಡಿಸಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಆಮೇಲೆ ನದಿಯಲ್ಲಿ ಕಂಪ್ಯಾರಿಟಿವ್ಲಿ ಈಗ ಮುಂಗಾರು ಆಗಿದ್ರೆ ಈ ರೀತಿ ಶೋಧ ಕಾರ್ಯವನ್ನು ನಡೆಸೋದಕ್ಕೆ ಆಗ್ತಾನೂ ಇರಲಿಲ್ಲ. ಬಿಕಾಸ್ ತುಂಬಾ ಸೆಳೆತಾ ಇರುತ್ತೆ ಆ ಸೇತುವೆಯ ಕೆಳಭಾಗದಲ್ಲಿ. ಈಗ ಮಳೆ ನೀರು ಸ್ವಲ್ಪ ಕಡಿಮೆ ಇರೋದ್ರಿಂದ ಶೋಧ ಕಾರ್ಯ ನಡೀತಾ ಇದೆ. ಇನ್ನು ಸ್ಥಳದಲ್ಲಿ ಏನಾಗ್ತಾ ಇದೆ ಅಂತ ನೋಡೋದಕ್ಕೆ ಕುತೂಹಲ ಭರಿತರಾಗಿ ಜನ ಕೂಡ ನೆರೆದಿದ್ದಾರೆ. ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಸೊ ಸದ್ಯಕ್ಕೆ FSL ಅಧಿಕಾರಿಗಳು ಕೂಡ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಕಾರನ್ನ ಪರಿಶೀಲನೆ ಮಾಡಿದ್ದಾರೆ. ಆಕ್ಸಿಡೆಂಟ್ ಆಗಿದೆಯಾ, ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರಾ, ಸೆಲ್ಫ್ ಆಕ್ಸಿಡೆಂಟಾ ಅಥವಾ ಯಾವುದಾದ್ರೂ ವೆಹಿಕಲ್ ಗುದ್ದಿರೋದಾ ಅಥವಾ ಬೇರೆ ಏನಾದರೂ ಇಂಟೆನ್ಷನ್ ಇಟ್ಕೊಂಡು ಅವರು ಅಲ್ಲಿಗೆ ಬಂದಿದ್ರಾ, ಈ ಥರ ನಾನಾ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದಕ್ಕೆ FSL ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಮತ್ತು ಮೊಯ್ದೀನ್ ಬಾವಾ ಅವರು ಕೂಡ ಬಂದಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇವತ್ತು ಅರ್ಲಿ ಮಾರ್ನಿಂಗ್ ನಮಗೆ ಆ್ಯಕ್ಚುಲಿ ಮೆಸೇಜ್ ಬಂತು ದಟ್ ನಮ್ಮ ಇಲ್ಲಿ ಹಳೆ ಶಾಸಕರು ಬಾವ ಅವ್ರದ್ದು ಬ್ರದರ್ ಮುಮ್ತಾಜ್ ಅಲ್ಲಿ ಅವರು ಇಲ್ಲಿ ಪ್ರಾಮಿನೆಂಟ್ ಬಿಸ್ನೆಸ್ ಮ್ಯಾನ್ ಮತ್ತು ಒಂದು ಸ್ಮಾಲ್ ಟೈಮ್ ಲೀಡರ್ ಅವರು ಕೋಲೂರು ಬ್ರಿಡ್ಜಿಂದ ಅವರು ಗಾಡಿ ಸಿಕ್ಕಿದೆ ಮತ್ತು ಅವರು ಕಾಣ್ತಾ ಇಲ್ಲ. ಸೊ ಇಮಿಡಿಯೇಟ್ಲಿ ನಮ್ಮ ಅಧಿಕಾರಿಗಳು ಎಲ್ಲ ಇದು ಸ್ಥಳಕ್ಕೆ ಈಗ ಪರಿಶೀಲನೆ ಮಾಡಿ ಭೇಟಿ ಕೊಟ್ಟು ಈಗ ನಾವು ತನಿಖೆ ಮಾಡ್ತಾ ಇದ್ದೀವಿ. ಸೊ ಸದ್ಯ ಇರೋದು ಮಾಹಿತಿ ಪ್ರಕಾರ ಇವತ್ತು ಮಿಡ್-ನೈಟ್ 3 ಗಂಟೆಗೆ ಮನೆಯಲ್ಲಿ ಇದು ಕೆಲವು ಕಾರಣದಿಂದ ಅವರು ತಮ್ಮ BMW ಕಾರಿಂದ ಹೊಟ್ಟು ಈ ಕಡೆ ಬಂದಿದ್ದಾರೆ. ಸುಮಾರು ಕಡೆ ಸಿಟಿಲಿ ಸುತ್ತಾಡಿದ್ದಾರೆ. ಆದ ನಂತರ ಇಲ್ಲಿ ಕೋಲೂರು ಬ್ರಿಡ್ಜ್ ಹತ್ರ ಒಂದು ಗಾಡಿಗೆ ಇದು ಆಕ್ಸಿಡೆಂಟ್ ಮಾಡಿ ಆಮೇಲೆ ಅಲ್ಲಿಂದ ಕಾಣೆಯಾಗಿದ್ದಾರೆ. ಸೊ ನಂತರ ಅವಳ ಮಗಳಿಗೆ ಇದು ಗೊತ್ತಾಯಿತು. ಮಗಳು ಈ ಗಾಡಿಗೆ ಇಲ್ಲಿ ತಂದು ಹಾಕಿದ್ದಾರೆ. ಆದ ನಂತರ ಅವಳು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಈಗ ನಾವು ಬ್ರಿಡ್ಜ್ ಮತ್ತು ಬ್ರಿಡ್ಜ್ ಕೆಳಗಡೆ ಇರೋದು ರಿವರ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ಸೊ ಸಂಶಯ ಇದೆ ದಟ್ ಅವರು ಬ್ರಿಡ್ಜಿಂದ ಜಂಪ್ ಮಾಡಿರ್ಬೋದು. ಸೊ ಅದಕ್ಕಾಗಿ ನಾವೀಗ NDRF, SDRF ಮತ್ತು ಕೋಸ್ಟ್ ಗಾರ್ಡ್ ಸಹಾಯದಿಂದ ಈಗ ಸರ್ಚ್ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು FSL ಅವರು ಕೂಡ ಆ ಗಾಡಿದು ಮತ್ತು ಆ ಜಾಗದ್ದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ರೆಸ್ಕ್ಯೂ ಆಪರೇಷನ್ ಮತ್ತು ಸರ್ಚ್ ಆಪರೇಷನ್ ಸ್ಟಾರ್ಟ್ ಆಗಿದೆ. ಬಹುಶಃ ಒಂದು 1/2-3 ಗಂಟೆದಲ್ಲಿ ನಮಗೆ ಗೊತ್ತಾಗ್ಬೋದು. ಈಗ ಖಚಿತವಾಗಿ ಹೇಳೋಕ್ಕಾಗಲ್ಲ, ನಾವು ಇದು ತನಿಖೆ ಮಾಡ್ತೀವಿ. ಬಟ್ ಆದರೆ ಫ್ಯಾಮಿಲಿ ಒಂದು ಕೆಲವು ರೀಸನ್ಸ್ ನಮ್ಮ ಗಮನಕ್ಕೆ ಬಂದಿದೆ, ಅದು ನಾವು ಈಗ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸುಕ್ಪಾಲ್. ಆಕ್ಸಿಡೆಂಟಲ್ ಕಂಡೀಷನ್ ಅಲ್ಲಿ ಗಾಡಿ ಪತ್ತೆ ಆಗಿದೆ. ಸೊ ಇವ್ರು ನಾಪತ್ತೆ ಆಗೋಕ್ಕೂ ಮುಂಚೆ ಯಾರಿಗಾದ್ರೂ ಮೆಸೇಜು ಕಾಲ್ ಮಾಡಿದ್ದೇನಾದ್ರೂ ಇದೆಯಂತ ಮತ್ತು ಸ್ಥಳಕ್ಕೆ ಬಂದಂತಹ FSL ಅಧಿಕಾರಿಗಳು ಏನೇನು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಹೇಗೆ ನಡೀತಾ ಇದೆ ಸರ್ಚ್ ಆಪರೇಷನ್? ಮಮತಾ, ಇವತ್ತು ಬೆಳಿಗ್ಗೆ 3 ಗಂಟೆ ಸುಮಾರಿಗೆ ಅವರ ಮನೆಯಿಂದ ಎದ್ದು ಬಂದಿದ್ದಾರೆ. ಮಂಗಳೂರಿನಲ್ಲಿರುವಂತಹ ಮನೆ, ಅಲ್ಲಿಂದ ನೇರವಾಗಿ ಈ ಒಂದು ಕೂಳೂರು ಬ್ರಿಡ್ಜ್ ಹತ್ರ ಬಂದಿದ್ದಾರೆ. ಸುಮಾರು ಕೂಳೂರು ಬ್ರಿಡ್ಜ್ಗಿಂತ 1 ಕಿಲೋಮೀಟರ್ ಮುಂಭಾಗದಲ್ಲಿ ಪಣಂಬೂರು ಅನ್ನುವಂಥದ್ದು, ಆ ಪಣಂಬೂರುವರೆಗೆ ಹೋಗಿದ್ದಾರೆ. ಅಲ್ಲಿ ವಾಪಸ್ ಸರ್ಕಲ್ ಹೊಡೆದು ವಾಪಸ್ ಕೂಳೂರು ಹತ್ರ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ಮಾಹಿತಿಯ ಪ್ರಕಾರ ಒಂದು ಬಸ್ಸಿಗೆ ಅವರು ಡಿಕ್ಕಿ ಹೊಡೆದಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅವರ ಚಲಾಯಿಸ್ಕೊಂಡು ಬರ್ತಾ ಇದ್ದಂಥ ಆ ಭಾಗದಲ್ಲಿ ರೈಟ್ ಸೈಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುವಂಥದ್ದು. ಕಾರು ಐಷಾರಾಮಿ BMW ಕಾರು ಈ 3ನೇ ಬ್ರಿಡ್ಜಿನ 3ನೇ ಕಮಾನ್ ಏನಿದೆ ಆ ಕಮಾನ್ನ ಪಕ್ಕದಲ್ಲಿ ಗಾಡಿ ನಿಲ್ಲಿಸಿದ್ರು. ಅಲ್ಲಿಂದ ಅವರು ಹಾರಿರುವಂಥ ನದಿಗೆ ಹಾರಿರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈಗ ಅವರ ಏನಾದರೂ ಸಿಗುತ್ತಾ ಅನ್ನುವಂಥ ಕಾರಣಕ್ಕಾಗಿ ಹುಡುಕಾಟವನ್ನು ಆರಂಭ ಮಾಡಲಾಗಿದೆ. ಈಗಾಗಲೇ SDRF, NDRF ಅದರ ಜೊತೆಗೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರ ತಂಡನೂ ಇವತ್ತು ಬೆಳಿಗ್ಗೆಯಿಂದಲೂ ಇಲ್ಲಿ ತಪಾಸಣೆಗಳನ್ನು ಮಾಡ್ತಾ ಇರುವಂಥದ್ದು. ಕೆಳಗಿರುವಂಥ ಪಲ್ಗುಣಿ ನದಿ ಇದೆ, ಈ ಪಲ್ಗುಣಿ ನದಿಯಲ್ಲಿ ಸಂಪೂರ್ಣವಾಗಿ ಹುಡುಕಾಟ ಮಾಡುವಂಥ ಪ್ರಯತ್ನಗಳು ಆಗ್ತಾ ಇದೆ. ಇದು ಮೇಲ್ನೋಟಕ್ಕೆ ಮನೆಯಿಂದ ಅವರು ಬರುವಂಥ ಸಂದರ್ಭದಲ್ಲಿ ಮನೆಯವರ ಹತ್ರ ಯಾವುದೋ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಬಂದಿರುವಂಥ ಮಾಹಿತಿ. ಅಲ್ಲಿಂದ ಅವರು ನೇರವಾಗಿ ಬಂದಿದ್ದಾರೆ. ತಕ್ಷಣಕ್ಕೆ ಪೊಲೀಸರಿಗೆ ಅವರ ಮಗಳು ಮುಮ್ತಾಜ್ ಅಲಿ ಅವರ ಮಗಳು ಕರೆ ಮಾಡಿದ್ದಾರೆ, ಈ ರೀತಿಯಾಗಿ ಕೋಪಿಸ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅದು ಮೇಲ್ನೋಟಕ್ಕೆ ಅವರಿಗೆ ಅನುಮಾನ ಇತ್ತು. ಹಾಗಾಗಿ ಈಗ ನೀವು ಗಮನಿಸಬಹುದು ಮೇಲ್ಭಾಗದಲ್ಲೂ ಆ ಸೇತುವೆ ಏನಿದೆ ಆ ಸೇತುವೆಯಲ್ಲಿ
ಜನ ಸೇರಿರುವಂಥದ್ದು. ಇದೊಂದು ಸುದ್ದಿ ಹರಡ್ತಿದ್ದಂತೆ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಜನರು ಬಂದಿರುವಂಥದ್ದು. ಈ ಮಮ್ತಾಜ್ ಅಲಿ ಅವರು ಸಮಾಜಮುಖಿ ಕೆಲಸಗಳಲ್ಲಿ ಗುರುತಿಸಿಕೊಂಡಿರುವಂಥವ್ರು. ಉದ್ಯಮಿ, ಫಿಶ್ ಮಿಲ್ ಇದೆ, ಒಂದು ಕಾಲೇಜ್ ಇದೆ. ಹಾಗಾಗಿ ಸಾಕಷ್ಟು ಮುಸ್ಲಿಂ ಸಂಘಟನೆಗಳಲ್ಲೂ ಗುರುತಿಸಿಕೊಂಡಿದ್ದಾರೆ, ಮುಸ್ಲಿಂ ಸೆಂಟ್ರಲ್ ಕಮಿಟಿಯಲ್ಲೂ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಈ ರೀತಿಯಾದಂಥ ನಾಪತ್ತೆ ಒಂದು ಸುದ್ದಿ ಕೇಳ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಸೇರಿದ್ದಾರೆ. ಈಗ ಅವರನ್ನು ಹುಡುಕುವಂಥ ಪ್ರಯತ್ನಗಳಾಗ್ತಾ ಇದೆ. ಸುಮಾರು 3 ಗಂಟೆಯಿಂದ ಮಿಸ್ಸಿಂಗ್ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಬಳಿಕ ಸುದ್ದಿ ಬಂದ ಬಳಿಕ ಪೊಲೀಸರು ಸ್ಥಳಕ್ಕಾಗಮಿಸಿದ್ದಾರೆ. NDRF, SDRF ತಂಡ ಬಂದಿದೆ. ಆ ಬಳಿಕ ಈಶ್ವರ್ ಮಲ್ಪೆ ಅವರನ್ನು, ಮುಳುಗು ತಜ್ಞರನ್ನು ಕರೆಸಿಕೊಳ್ಳಲಾಗಿದೆ. ಇದೊಂದು ಇಲ್ಲಿ ಹೊಸತಾದಂಥ ಒಂದು ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇತ್ತು. ಹಾಗಾಗಿ ಅದರ ಅಡಿಭಾಗದಲ್ಲೂ ಸಾಕಷ್ಟು ಕಾಮಗಾರಿ ಆಗಿರೋದ್ರಿಂದ, ಅಲ್ಲಿ ದೊಡ್ಡ ಮಟ್ಟದ ಹೊಂಡ ತೆಗೆದಿರೋದ್ರಿಂದ ಅಲ್ಲಿ ಏನಾದರೂ ಸಿಲುಕಾಕಿಂಡು ಇರ್ಬೋದು ಅನ್ನುವಂಥ ಸಾಧ್ಯತೆ ಇದೆ. ಹೀಗಾಗಿ ಅವರು ಕೆಳಗೆ ಹಾರಿದ್ದಾರೆ ಅನ್ನುವಂಥದ್ದು ಈಗ ಪೊಲೀಸರಿಗೆ ಒಂದು ಮೇಲ್ನೋಟದಲ್ಲಿ ಗೊತ್ತಾಗಿರುವಂಥದ್ದು. ಈಗ FSL ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಅವರು ಆಕ್ಸಿಡೆಂಟ್ ಮಾಡಿಯೇ ಅಲ್ಲಿ ಕಾರನ್ನು ನಿಲ್ಲಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಸಹ ಪೊಲೀಸರಿಗೆ FSL ಅಧಿಕಾರಿಗಳು ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಅವರು ಇಲ್ಲಿಂದ ಮೇಲಿಂದ ಕೆಳಗೆ ಹಾರಿರುವಂಥ ಸಾಧ್ಯತೆ ಇದೆ. ಹಾಗಾಗಿ ಅವರನ್ನು ಹುಡುಕುವಂಥ ಪ್ರಯತ್ನಗಳು ಈ ಒಂದು ಸೇತುವೆಯ ಕೆಳಭಾಗದಲ್ಲಿ ಮುಂದುವರೆದಿರುವಂಥದ್ದು. ಮಮತಾ, ಸುಕ್ಪಾಲ್, ಇನ್ನು ಮುಮ್ತಾಜ್ ಅಲಿ ಅವರ ಮೊಬೈಲ್ ಏನಾದರೂ ಪತ್ತೆ ಆಗಿದೆಯಾ? ಅದನ್ನು ಸೀಸ್ ಮಾಡೋ ಕೆಲಸ ಏನಾದರೂ ಆಗಿದೆಯಾ? ಜೊತೆಗೆ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಅಥವಾ ಸಾರ್ವಜನಿಕರು ಯಾರನ್ನಾದ್ರೂ ಮಾತಾಡಿಸುವಂತಹ ಪ್ರಯತ್ನ ಮಾಡಬಹುದಾ? ನದಿಯ ಆಳ, ವಿಸ್ತೀರ್ಣ ಮತ್ತು ರೆಸ್ಕ್ಯೂ ಆಪರೇಷನ್ ಕುರಿತಂತೆ ಏನಾದರೂ ಮಾಹಿತಿಗಳನ್ನು ಹಂಚಿಕೊಳ್ಳೋ ಸಾಧ್ಯತೆ ಇದೆಯಾ ಅಂತ? ಮಮತಾ, ಸದ್ಯಕ್ಕೆ ಈಗ SDRF ಮತ್ತು NDRF ತಂಡದವರು ನೀರಿನ ಮಧ್ಯಭಾಗದಲ್ಲೇ ಈಗ ಪರಿಶೀಲನೆಗಳನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಈ ಸ್ಥಳದಲ್ಲಿ ಈಗ ಸ್ವತಃ ಮಾಜಿ ಶಾಸಕ ಮೊಯ್ದೀನ್ ಬಾವರವರೇ ಬೀಡು ಬಿಟ್ಟಿದ್ದಾರೆ. ಬೆಳಿಗ್ಗೆಯಿಂದಲೂ ಇಲ್ಲಿದ್ದಾರೆ. ಅವರು ಭಾಳಷ್ಟು ಆತಂಕದಲ್ಲಿದ್ದಾರೆ. ಈ ಒಂದು ಘಟನೆ ಅವರಿಗೆ ಭಾಳಷ್ಟು ಆತಂಕ ತಂದಿರುವಂಥದ್ದು. ಯಾಕಂತ ಹೇಳಿದರೆ ನಿನ್ನೆ ರಾತ್ರಿವರೆಗೂ ಹೆಂಡತಿ ಮಕ್ಕಳ ಜೊತೆಗೆ, ಸುಮಾರು 1 ಗಂಟೆ ರಾತ್ರಿವರೆಗೂ ಹೆಂಡತಿ ಮಕ್ಕಳ ಜೊತೆಗೆ ಅವರು ಭಾಳಷ್ಟು ಅನ್ಯೋನ್ಯವಾಗಿ ಇದ್ದರು. ಅವರ ಜೊತೆ ಫೋಟೋಗಳನ್ನು ತೆಗಿತಾ ಇದ್ರು. ಹಾಗಾಗಿ ಆ ಒಂದು ಖುಷಿಯಲ್ಲಿದ್ದರು. ಈಗ ಏಕಾಏಕಿಯಾಗಿ ಈ ರೀತಿಯಾದಂಥ ಒಂದು ಘಟನೆ ಆಗಿರುವಂಥದ್ದು ಬೇಸರ ತಂದಿದೆ. ಇಲ್ಲಿ ಸ್ಥಳೀಯರು ಭಾಳಷ್ಟು ಕುತೂಹಲದಿಂದ ಬಂದಿರುವಂಥದ್ದು. ಅವರ ಆತ್ಮೀಯರು ನಮ್ಮ ಜೊತೆ ಇದ್ದಾರೆ, ಹ್ಯಾರಿಸ್ ಅನ್ನುವಂಥವರು. ಈ ಒಂದು ಘಟನೆ ಏನು ಅನಿಸುತ್ತೆ ನಿಮಗೆ? ಯಾಕೆ ಈ ರೀತಿ ಆಗಿರುವಂಥದ್ದು? ನಿಜವಾಗ್ಲೂ ಈ ಒಂದು ಘಟನೆ ಒಂದು ಆಶ್ಚರ್ಯ ಆಗ್ತಿದೆ. ಬಹಳ ಒಂದು ನಮಗೆ ಒಂದು ಮಾತೇ ಬರ್ತಾ ಇಲ್ಲ. ಬೆಳಿಗ್ಗೆಯಿಂದ ನಾವು ಒಳ್ಳೆ ಒಂದು ನಿಷ್ಕಳಂಕ ವ್ಯಕ್ತಿ, ಎಲ್ಲರಿಗೊಂದು ಸಮಾಧಾನ ಹೇಳುವಂಥವ್ರು, ಎಲ್ಲರಿಗೂ ನಮ್ಮ ಒಂದು ಸಮುದಾಯದ ಒಂದು ಉಮರ ನಾಯಕರು ಕೂಡ ಹೌದು. ಯಾರಿಗೆ ಯಾವ ವಿಚಾರದಲ್ಲೂ ಒಳ್ಳೆಯದು ಕೆಟ್ಟದಿರಲಿ ಮೊದಲು ಹೋಗಿ ಅವರು ಆ ಮನೆಗೆ ಅಲ್ಲಿ ಹೋಗಿ ಎಲ್ಲ ನಮ್ಮ ಕಷ್ಟ ಸುಖದಲ್ಲಿ ಅಲ್ಲಿ ಭಾಗಿಯಾಗ್ತಿದ್ರು ಅವರು. ಈ ಒಂದು ಘಟನೆ ನಮಗೆ ನೆನೆಸ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಅವ್ರು ಜೀವಂತಾಗಿ ಬರಲಿ ಎಂದು ಪ್ರಾರ್ಥಿಸಬೇಕು. ನಾನು ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೇನೆ. ಈಗ ಹುಡುಕಾಡುವಂಥ ಪ್ರಯತ್ನ ಬೆಳಿಗ್ಗೆಯಿಂದ ಆಗ್ತಾ ಇದೆ. ಯಾವ ರೀತಿ ಆಗ್ತಾ ಇದೆ? ಏನು ವಿಶೇಷ ತಂಡಗಳು ಬಂದಿದೆ? ಯಾವ ರೀತಿ ಆಗ್ತಾ ಇದೆ? ಎಲ್ಲ ಸ್ಥಳೀಯ ಎಲ್ಲ ಈಜುಗಾರ ತಂಡ, ನುರಿತ ಈಜುಗಾರ ತಂಡ ಇಲ್ಲಿ, ಮತ್ತು ಇಲ್ಲಿ ಸ್ಥಳೀಯರಾದ ಇಲ್ಲಿ ತಣ್ಣೀರ್ ಬಾಯಿ ಮತ್ತು ಮಲ್ಪೆ ಈಶ್ವರ್ ಮಲ್ಪೆ ತಂಡ ಬಂದಿದೆ, NDRF ಬಂದಿದೆ, ಮತ್ತು ಸಾಕಷ್ಟು ತಂಡಗಳು ಈಗ ಹುಡುಕಾಟದಲ್ಲಿದ್ದಾರೆ. ಬೆಳಗ್ಗೆಯಿಂದಲೇ ಹುಡುಕಾಟಿದ್ದಾರೆ. ಅದರಿಂದ ಸ್ಥಳೀಯರು ಕೂಡ ಕೈ ಜೋಡಿಸ್ತಾರೆ ಇದರೊಟ್ಟಿಗೆ. ಒಬ್ಬ ಉದ್ಯಮಿ ಆಗಿದ್ದುಕೊಂಡು ಮುಸ್ಲಿಂ ಸಮುದಾಯದಲ್ಲಿ, ಮುಸ್ಲಿಂ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ರು, ಸೆಂಟ್ರಲ್ ಕಮಿಟಿಯಲ್ಲೂ ಗುರುತಿಸ್ಕೊಂಡಿದ್ರು. ಮುಸ್ಲಿಂ ಸಮುದಾಯದ ಜೊತೆ ಯಾವ ರೀತಿ ಇದ್ರು ಅನ್ಯೋನ್ಯತೆ? ಅವ್ರನ್ನ ನೆನಪಿಸೋದಾದ್ರೆ ನೀವು? ಒಳ್ಳೆ ಹೋಗ್ತಿದ್ರು. ಮುಸ್ಲಿಂ ಸಮುದಾಯದ ಒಂದು ಎಲ್ಲ ವಿಭಾಗದಲ್ಲಿ ಎಲ್ಲರಿಂದ ಅನ್ಯೋನ್ಯತೆ ತೆಗೆದ್ರು. ಎಲ್ಲರೊಂದಿಗೆ ಯಾವ ವಿಚಾರದಲ್ಲಿ ನಮ್ಮ ಸಮುದಾಯದಲ್ಲಿ ಯಾವ ತೊಂದರೆಗಳು ಬಂದರು, ಯಾರೊಂದಿಗೂ ದೇಶ ಕಟ್ಟಿಕೊಡ್ತಿರ್ಲಿಲ್ಲ. ಯಾರು ದೇಶದ ಅವರನ್ನೇ ಅವರು ಪ್ರೀತಿಸ್ತಾ ಇದ್ದರು. ಅಂಥ ಒಂದು ವ್ಯಕ್ತಿತ್ವ ಸ್ವಭಾವದವರು ಮಮ್ತಾಜ್ ಅಲಿ ಅವರು. ಓಕೆ, ಅವರನ್ನು ನೆನಪಿಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಸ್ಥಳೀಯರು ಮಾಡ್ತಾ ಇರುವಂಥದ್ದು, ಅವರ ಆತ್ಮೀಯರು. ಮಮತಾ, ಧನ್ಯವಾದ ಸುಕ್ಪಾಲ್ ತಮ್ಮ ಮಾಹಿತಿಗಾಗಿ.